ಹಲೋ ವೆಲ್ಕಮ್ ಟು Pro9 ಟಿವಿ. ರತ್ನಗಿರಿ ಇದೊಂದು ಐತಿಹಾಸಿಕ ಮಹಾನಗರಿ, ಪ್ರವಾಸಿಗರ ಆನಂದಲಾಹಿರಿ, ಆಧ್ಯಾತ್ಮಿಕ ಮಹಾಸಿರಿ. ಈ ಮಹಾಕ್ಷೇತ್ರ ರತ್ನಗಿರಿಯಲ್ಲಿ ಪ್ರವಾಸಿಗರ ಕಣ್ಸೆಳೆಯುವ ಕಟ್ಟಡಗಳೇ ಅಲ್ಲದೆ ನಂಬಿದ ಭಕ್ತರನ್ನು ಕೈ ಬಿಡದೆ ಕಾಯುವ ಆಧ್ಯಾತ್ಮಿಕ ತಾಣಗಳೂ ಇವೆ. ಅದರಲ್ಲಿ ಒಂದಾದ ರತ್ನಗಿರಿ ದುರ್ಗದ ಮಧ್ಯದಲ್ಲಿ ನೆಲೆಸಿರುವ ಶ್ರೀ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿಯವರ ದೇವಾಲಯದಲ್ಲಿ ಇದ್ದೀವಿ. ಬನ್ನಿ ಇಲ್ಲಿನ ವಿಶೇಷ ತಿಳಿಯೋಣ. ಗಂಧಪಾತ್ರೆ ರತ್ನಗಿರಿ ನದಿ ಮೇಲೆ ಮುತ್ತಿನ ಹೂಹಾಸಿನಲ್ಲಿ ನಕ್ಕಿತ್ತು ಬಿಲ್ವ ಪತ್ರೆ. ಆಹಾ ಉಕ್ಕಿ ಉಕ್ಕಿತ್ತು ಗಂಧಪಾತ್ರೆ. ಕಮ್ಮಟೇಶ್ವರ ಬಂದ ನೋಡಿ, ಸಿರಿ ಕಾಳಿಕಾಂಬೆಯ ಜೊತೆಗೂಡಿ. ನಮ್ಮ ಕಮ್ಮಟೇಶ್ವರ ಬಂದ ನೋಡಿ, ಸಿರಿ ಕಾಳಿಕಾಂಬೆಯ. ಸುಮಾರು 1500 ವರ್ಷಗಳ ಪುರಾತನ ಇತಿಹಾಸವಿರುವ ಈ ರತ್ನಗಿರಿಯನ್ನು ರಾಜಮಹಾರಾಜರು ಆಳಿದರು. ಈ ರತ್ನಗಿರಿಯನ್ನು ಕಲ್ಯಾಣಿ ಚಾಳುಕ್ಯರು, ಪಲ್ಲವರು, ನೊಳಂಬರು, ಗಾಂಗರು, ನಳರು, ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ಪಾಳೇಗಾರರು ಆಳಿದರು. ಈ ರತ್ನಗಿರಿಯಲ್ಲಿ ಹೆಸರಾಂತ ಆಯುರ್ವೇದಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ಖಗೋಳಶಾಸ್ತ್ರ, ಅರ್ಥಶಾಸ್ತ್ರ, ರಾಜನೀತಿ ಶಾಸ್ತ್ರಗಳನ್ನು ಬೋಧಿಸುತ್ತಿದ್ದ ಆವಾಸ ವಿದ್ಯಾಲಯಗಳು, ಮಠಗಳು ಇದ್ದವೆಂದು ಉಲ್ಲೇಖವಿದೆ. ಈ ರತ್ನಗಿರಿಯಲ್ಲಿ ಪೂರ್ವದಿಂದಲೂ ಶಕ್ತಿ ಆರಾಧನೆ ನಡೆದಿದೆ. ಇಲ್ಲಿ ಪುರಾತನವಾದ 9 ಶಕ್ತಿ ಆಲಯಗಳೂ ಇದ್ದವು. ಅದರಲ್ಲಿ ಅಷ್ಟು ಸ್ಥಳಾಂತರಗೊಂಡವು, ಕೆಲವು ಉಳಿದುಕೊಂಡವು. ಅದರಲ್ಲಿ ಒಂದಾದ ಶಕ್ತಿ ದೇವತೆಯೇ ಈ ಕಾಳಿಕಾಂಬೆ. ಮುಡಿದು ನಲ್ಲೆ ಕಾಳಿ ಕೈಯ ಹಿಡಿದು, ಮಲ್ಲೆ ಹೂವ ಕುಚ್ಚ ಮುಡಿದು ನಲ್ಲೆ ಕಾಳಿ ಕೈಯ ಹಿಡಿದು ಬಂದ ನೋಡಿ ಶಿವ ಆಡಿ. ರತ್ನಗಿರಿ ದುರ್ಗದ ಮಧ್ಯದಲ್ಲಿ ನೆಲೆಸಿರುವ ಈ ಪುರಾತನ ಕಾಳಿಕಾಂಬೆಯ ಪ್ರಧಾನ ಮೂರ್ತಿಯು ಕೃಷ್ಣಶಿಲಲ್ಲಿ ಕೆತ್ತಲಾದ ಬಹು ಸುಂದರ ಮೂರ್ತಿಯಾಗಿದೆ. ಪಾಳೇಗಾರರ ಆಳ್ವಿಕೆಯಲ್ಲಿ ಈ ಕಾಳಿಕಾಂಬೆಯನ್ನು ಪೂಜಿಸಿದ ನಂತರವೇ ಯುದ್ಧಕ್ಕೆ ತೆರಳುತ್ತಿದ್ದರು. ಈ ತಾಯಿಯು ಎಷ್ಟು ಮಹಿಮಾನ್ವಿತರೆಂದರೆ ಶ್ರೀರಂಗಪಟ್ಟಣದ ಅರಸರು, ಮೈಸೂರಿನ ಹುಲಿಯೆಂದೇ ಹೆಸರು ಪಡೆದ ಟಿಪ್ಪು ಸುಲ್ತಾನರು ಈ ರತ್ನಗಿರಿ ದುರ್ಗವನ್ನು ವಶಮಾಡಿಕೊಳ್ಳಲು 6 ತಿಂಗಳುಗಳ ಕಾಲ ಸತತವಾಗಿ ಯುದ್ಧ ಮಾಡಿ ಕೊನೆಗೆ ಕುತಂತ್ರದಿಂದ ಈ ರತ್ನಗಿರಿಯನ್ನು ವಶಮಾಡಿಕೊಂಡರಂತೆ. ಈ ರತ್ನಗಿರಿ ದುರ್ಗದ ಶಕ್ತಿಯನ್ನು ಕಂಡು ಟಿಪ್ಪು ಸುಲ್ತಾನರು ಕೊಂಡಾಡಿದರಂತೆ. ಅಂತಹ ಮಹಿಮಾನ್ವಿತ ಶಕ್ತಿ ಸ್ವರೂಪಿಣಿಯೇ ಈ ಕಾಳಿಕಾಂಬೆ. ಈ ಕಾಳಿಕಾಂಬೆ ಕಮಟೇಶ್ವರರ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಕಮಟೇಶ್ವರ ಲಿಂಗವು ಬ್ರಹ್ಮಸೂತ್ರವಿರುವ ಮಹಿಮಾನ್ವಿತ ಲಿಂಗವಾಗಿದೆ. ಇದನ್ನು ದರ್ಶನ ಮಾಡಿದರೆ ಕೋಟಿಲಿಂಗಗಳ ದರ್ಶನ ಮಾಡಿದಷ್ಟು ಫಲ ಸಿಗುತ್ತದೆ ಎಂಬ ವೇದೋಕ್ತವಿದೆ. ಒಂದೇ ಗರ್ಭಗೃಹದಲ್ಲಿ ಆದಿದಂಪತಿಗಳ ಪ್ರಧಾನ ಮೂರ್ತಿಗಳಿರುವ ಏಕೈಕ ಆಲಯವು ಇದಾಗಿದೆ. ಅದರಲ್ಲೂ ಸ್ತ್ರೀ ಶಕ್ತಿಗೆ ಉನ್ನತ ಸ್ಥಾನ ಕೊಟ್ಟು ಗೌರವಿಸಲಾಗಿದೆ. ಅಷ್ಟೇ ಅಲ್ಲದೆ ಈ ದೇವಾಲಯದಲ್ಲಿ ವಿನಾಯಕ, ಸುಬ್ರಹ್ಮಣ್ಯ ಸಮೇತ ಕೈಲಾಸ ಪರಿವಾರವೇ ನೆಲೆಸಿದೆ. ಇದು ಈ ದೇವಾಲಯದ ವಿಶೇಷವಾಗಿದೆ. ಇಂತಹ ಮಹಿಮಾನ್ವಿತ ಆಲಯವು ಕಾಲಗರ್ಭದಲ್ಲಿ ಕಣ್ಮರೆಯಾಗಬಾರದೆಂದು ಪಣತೊಟ್ಟ ಅರ್ಚಕರು, ಆಯುರ್ವೇದದಲ್ಲಿ ಡಾಕ್ಟರೇಟ್ ಪಡೆದ ಜ್ಯೋತಿಷ್ಯ ವಿದ್ವಾಂಸರು ಆದ ಡಾಕ್ಟರ್ ಪ್ರಕಾಶಾಚಾರ್ ರವರು ಶ್ರೀ ಕಾಳಿಕಾಂಬ ಕಮಟೇಶ್ವರ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ ಎಂಬ ಟ್ರಸ್ಟ್ ಒಂದನ್ನು ಸ್ಥಾಪಿಸಿ ಎಷ್ಟೋ ಕಷ್ಟ, ನಷ್ಟ, ನಿಷ್ಠುರಗಳನ್ನು ಹೊತ್ತು ತನು, ಮನ, ಧನಗಳನ್ನು ಲೆಕ್ಕ ಮಾಡದೆ ಇಡೀ ಕುಟುಂಬಸ್ಥರು, ಬಂಧುಮಿತ್ರರು, ಶ್ರೇಯೋಭಿಲಾಷಿಗಳು, ರತ್ನಗಿರಿಯ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು, ಭಕ್ತಾದಿಗಳ ಸಹಕಾರದಿಂದ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದರು. ಈ ದೇವಾಲಯದಲ್ಲಿ ನಿತ್ಯ ಪೂಜೆ, ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆಗಳು, ಅಭಿಷೇಕ, ಹೋಮ ಇತ್ಯಾದಿ ಕಾರ್ಯಗಳು ಸತತವಾಗಿ ನಡೆಯುತ್ತವೆ. ಪ್ರತಿದಿನವೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದರ್ಶನ ಪಡೆಯುತ್ತಾರೆ. ಭಕ್ತರಿಗೆ ಅನ್ನದಾನ ಸೌಲಭ್ಯವೂ ಇದೆ. ಮುಖ್ಯವಾಗಿ ಈ ಆಲಯದಲ್ಲಿ ಜ್ಯೋತಿಷ್ಯವೂ ಹೇಳಲಾಗುತ್ತದೆ. ಭಕ್ತರ ಸಮಸ್ಯೆಗಳಿಗೆ ಅವರ ಜನ್ಮ, ನಾಮ, ಜಾತಕ ನೋಡಿ ಶಾಸ್ತ್ರ ಹೇಳುತ್ತಾರೆ. ಸಂಖ್ಯಾಶಾಸ್ತ್ರ, ಕವಡೆ ಶಾಸ್ತ್ರ ಮುಂತಾದ ರೀತಿಗಳಲ್ಲಿ
ಭಕ್ತರ ಸಮಸ್ಯೆಗಳನ್ನು ಕಂಡುಹಿಡಿದು ಅದಕ್ಕೆ ತಕ್ಕ ಪರಿಹಾರವನ್ನು ಆಯುರ್ವೇದದಿಂದಾಗಲಿ ಯಂತ್ರ ಮಂತ್ರಗಳಿಂದಾಗಲಿ ಹೋಮ ಇತ್ಯಾದಿಗಳಿಂದಾಗಲಿ ಪರಿಹಾರ ಮಾಡುವರು. ಪ್ರತಿದಿನವೂ ನೂರಾರು ಭಕ್ತರ ಕಷ್ಟ ಪರಿಹಾರ ಮಾಡುವ ಪುಣ್ಯಕ್ಷೇತ್ರ ರತ್ನಗಿರಿಯಾಗಿದೆ. ಇಲ್ಲಿ ಕಾರ್ತೀಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ವಿಜೃಂಭಣೆಯಿಂದ ಜನಭರಿತವಾಗಿ ನಡೆಯುವುದು. ಜೀವನದಲ್ಲಿ ಒಂದು ಸಾರಿಯಾದರೂ ಶ್ರೀ ರತ್ನಗಿರಿ ಕ್ಷೇತ್ರಕ್ಕೆ ಭೇಟಿ ಕೊಡಿ. ಧನ್ಯವಾದಗಳು.